ಇದಕ್ಕೆಲ್ಲ ನಾನು ಉತ್ತರ ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆದು ಹೇಳಬೇಕು ಅಂತಿದ್ದೆ ಇವತ್ತು. ಅದು ಇವತ್ತೇನೋ ಅದು ಇನ್ನೂ ಏನೋ ಮಾತುಕತೆ ನಡೀತಾ ಇದೆ ಡಿ ಸಿ ಆಫೀಸಲ್ಲಿ. ಅದು ಮುಗಿದ ತಕ್ಷಣ ಒಂದು ಪ್ರೆಸ್ ಕಾನ್ಫರೆನ್ಸಲ್ಲೇ ನಾನು ಉತ್ತರ ಕೊಡ್ತೀನಿ, ಇಲ್ಲಿ ಕೊಡಲ್ಲ. ಮೇ ಬಿ ಟುಮಾರೋ ಮಾರ್ನಿಂಗ್. ನಾನು ಇಷ್ಟ ಇಲ್ಲ, ಏನೇ ಇದ್ರೂ ಜನ ವಿವೇಚನೆ ಇದೆ ಜನಕ್ಕೆ, ಅವರೇನು ಮುಟ್ಟಾಳ್ರಲ್ಲ. ಎಲ್ಲ ತಿಳ್ಕೊಂಡು ನಮಗಿಂತ ಫಸ್ಟ್ ನನ್ನ ಕ್ರಮ ಸಂಖ್ಯೆ ಏನು ಅನ್ನೋದು ಅವರೇ ನನಗೆ ಹೇಳ್ಕೊಡ್ತಾ ಇದ್ದಾರೆ. ಇದಕ್ಕೆಲ್ಲ ನಾನು ಉತ್ತರ ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆದು ಹೇಳಬೇಕು ಅಂತಿದ್ದೆ ಇವತ್ತು. ಅದು ಇವತ್ತೇನೋ ಅದು ಇನ್ನೂ ಏನೋ ಮಾತುಕತೆ ನಡೀತಾ ಇದೆ ಡಿ ಸಿ ಆಫೀಸಲ್ಲಿ. ಅದು ಮುಗಿದ ತಕ್ಷಣ ಒಂದು ಪ್ರೆಸ್ ಕಾನ್ಫರೆನ್ಸಲ್ಲೇ ನಾನು ಉತ್ತರ ಕೊಡ್ತೀನಿ, ಇಲ್ಲಿ ಕೊಡಲ್ಲ. ಮೇ ಬಿ ಟುಮಾರೋ ಮಾರ್ನಿಂಗ್. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ. ನೋಟಿಸ್ ಏನ್ ನೀಡಲಾಗಿದೆ ಸುಮಲತಾ ಅವರಿಗೆ, ಅದಕ್ಕೆ ಸುದ್ದಿಗೋಷ್ಠಿಯಲ್ಲಿ ನಾನು ಉತ್ತರ ನೀಡ್ತೀನಿ ಅಂತ ಹೇಳಿದ್ದಾರೆ ಸುಮಲತಾ. ಸೊ ಯಾವ ರೀತಿ ಪ್ರತಿಕ್ರಿಯೆ ಅವರಿಂದ ವ್ಯಕ್ತ ಆಗಿದೆ? ಭಾವನ, ಮಂಡ್ಯ ರಣರಂಗದಲ್ಲಿ ಸದ್ದು ಮಾಡ್ತಿರುವಂಥದ್ದು ಇವಾಗ ಸದ್ಯಕ್ಕೆ 3 ವಿಚಾರ. ಒಂದು, ಸುಮಲತಾ ಅವರ ವಿರುದ್ಧ DC ಅವರು ಹೊರಡಿಸಿರತಕ್ಕಂಥ ಒಂದು ನೋಟಿಸ್, ಮತ್ತೆ ಇಂತೊಂದು ಈಗಾಗಲೇ ಬಹಳಷ್ಟು DC ಅವರ ವಿರುದ್ಧ ಮತ್ತೆ ಆರೋಪಗಳು, ಗೋಲ್ಮಾಲ್ ಆರೋಪಗಳು ಕೇಳಿ ಬರ್ತಿರತಕ್ಕಂಥದ್ದು. ಅಂತಂದ್ರೆ ಈಗಾಗಲೇ DC ಅವರು ಸುಮಲತಾ ಅವರಿಗೆ ಒಂದು ನೋಟಿಸ್ ಅನ್ನು ಜಾರಿ ಮಾಡಿದ್ರು. ಜಿಲ್ಲಾಧಿಕಾರಿಗಳ ಒಂದು ನಡೆಯನ್ನೇ ಅನುಮಾನ ಪ್ರಶ್ನಿಸಿ ಬಹಿರಂಗವಾಗಿ ನೀವು ಮಾಧ್ಯಮಕ್ಕೆ ಹೇಳಿಕೆ ಕೊಡೋದು ಎಷ್ಟು ಸರಿ? ಮತ್ತೆ ನೀವು ಹೇಳಿದ್ರಿ DC ಅವರ ವಿರುದ್ಧ ಒಂದು ಗೋಲ್ಮಾಲ್ ಆರೋಪವನ್ನು ಮಾಡಿದ್ರಿ, ಈ ರೀತಿ ನಮ್ಮ ಮಾಧ್ಯಮಗಳಲ್ಲಿ ಹೇಳಿಕೆ ಕೊಡೋದು ಬಹಳಷ್ಟು ಸರಿ ಇಲ್ಲ ಅನ್ನೋದಕ್ಕಂತ ಇದ್ರ ಬಗ್ಗೆ ನೀವು ಇವತ್ತು ಸಂಜೆ ಒಳಗಾಗಿ ಒಂದು ಉತ್ತರವನ್ನು ಕೊಡಲೇಬೇಕು ಅನ್ನೋದಕ್ಕಂಥದ್ದನ್ನ ನೋಟಿಸ್ ಮಾಡಿ ಒಂದು ನೋಟಿಸ್ ಅನ್ನ ಸುಮಲತಾ ಅವರಿಗೆ ಕೊಟ್ಟಿದ್ರು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸುಮಲತಾ ಅಂಬರೀಶ್ ಅವರು ಕೂಡ ಪ್ರಚಾರದ ವೇಳೆ ಬಹಿರಂಗವಾದಂತಹ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. DC ವಿರುದ್ಧ ಸುಮಲತಾ ಅಂಬರೀಶ್ ಅವರು ಸಿಡಿದೆದ್ದಿರುವುದು. ಇದಕ್ಕೆಲ್ಲ ಉತ್ತರವನ್ನು ನಾನು ನಾಳೆ ಸುದ್ದಿಗೋಷ್ಠಿಯನ್ನ ಕರೆದು ಇದಕ್ಕೆ ಉತ್ತರವನ್ನು ಕೊಡ್ತೀವಿ, ಜನಗಳೇ ತೀರ್ಮಾನ ಮಾಡ್ತಾರೆ. ಸೊ ಇಂಡೈರೆಕ್ಟ್ ಗೆ DC ಅವರು ಕುಮಾರಸ್ವಾಮಿ ಅವರ ಜೊತೆ ಶಾಮೀಲಾಗಿದ್ದಾರೆ ಅನ್ನತಕ್ಕಂಥದ್ದನ್ನ ಮತ್ತೆ ನೇರವಾಗಿ ಸುಮಲತಾ ಅಂಬರೀಶ್ ಅವರು ಆರೋಪವನ್ನು ಮಾಡಿದ್ದಾರೆ. ಸೊ ನಾಳೆ ಬಹುಶಃ ಒಂದು ಸುದ್ದಿಗೋಷ್ಠಿಯನ್ನು ಕರೆದು DC ಅವರು ಏನ್ ನೋಟಿಸ್ ಅನ್ನು ಕೊಟ್ಟಿದ್ರು ಅದಕ್ಕೆಲ್ಲ ಸಂಪೂರ್ಣವಾಗಿ ಅವರು ಸ್ಪಷ್ಟನೆಯನ್ನು ಕೊಡ್ತಾರೆ. ಮತ್ತೊಂದು ಕಡೆ ಈಗಾಗಲೇ ಸಂಜೀವ್ ಕುಮಾರ್ ಅವರು ಕೂಡ ರಾಜ್ಯ ಚುನಾವಣಾಧಿಕಾರಿ ಸಂಜೀವ್ ಕುಮಾರ್ ಅವರು ಕೂಡ ಈಗಾಗಲೇ ಜಿಲ್ಲಾಧಿಕಾರಿ ಮಂಡ್ಯ DC ಕಚೇರಿಗೆ ಬಂದು ಈಗಾಗಲೇ ಪರಿಶೀಲನೆ ಮಾಡ್ತಿರುವಂತದ್ದು. ನಿಖಿಲ್ ನಾಮಪತ್ರದ ಪರಿಶೀಲನೆ ವಿಡಿಯೋನ, ಪೂರ್ಣ ಪ್ರಮಾಣದ ವಿಡಿಯೋವನ್ನು ಕೂಡ ಈಗಾಗಲೇ ಚುನಾವಣಾಧಿಕಾರಿ ನೋಡಿರುವಂತದ್ದು. ಮತ್ತೆ ಈಗಾಗಲೇ ಏನು DC ಅವರ ವಿರುದ್ಧ ಒಂದು ಆರೋಪ ಕೇಳಿ ಬಂದಿದೆ, ಅದು ಕುಮಾರಸ್ವಾಮಿ ಅವರ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಒಂದು ಆರೋಪ ಕೇಳಿ ಬಂದಿದೆ. ಅದನ್ನು ಕೂಡ ನಾವು ನೋಟಿಸ್ ಮಾಡಿದ್ದೀವಿ. ಸೊ ಹೀಗಾಗಿ DC ಅವರ ವಿರುದ್ಧ ಮುಂದಿನ ದಿನಗಳಲ್ಲಿ ತನಿಖೆ ನಡೆಸುವಂತ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ರಾಜ್ಯ ಚುನಾವಣಾಧಿಕಾರಿ ಸಂಜೀವ್ ಕುಮಾರ್ ಹೇಳಿದ್ರು. ಮತ್ತೆ ನಿಖಿಲ್ ನಾಮಪತ್ರ ಸಂಬಂಧಪಟ್ಟಂತೆ ಕೂಡ ಒಂದು ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಅಂದ್ರೆ ನಿಖಿಲ್ ಅವರಿಗೆ ಒಂದು ಕ್ಲೀನ್ ಚಿಟ್ ಅನ್ನು ಕೊಟ್ಟರು, ಅಂದ್ರೆ ಇಂಡೈರೆಕ್ಟ್ ಆಗಿ. ಯಾಕೆಂತಂದ್ರೆ ಒಂದು ಬಾರಿ ಸಿಂಧು ಮಾಡಿದಂತ ನಾಮಪತ್ರವನ್ನ ಮತ್ತೊಂದು ಬಾರಿ ಸಿಂಧು ಮಾಡಕ್ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ಸ್ಪಷ್ಟನೆಯನ್ನು ರಾಜ್ಯ ಚುನಾವಣಾಧಿಕಾರಿ ಸಂಜೀವ್ ಕುಮಾರ್ ಕೊಟ್ಟಿರುವಂತದ್ದು. ಭಾವನಾ.